ಏನ್ ಡಿಸ್ಕಸ್ ಮಾಡ್ತೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಫ್ರೈಡೆ ಬಂದಿರಲಿಲ್ವಾ ಬಂದಿದ್ಯಾ ಮಾತಾಡು ಬೈದಿಲ್ಲ ಮತ್ತೇನು ಕ್ಲಾಸ್ ತಗೊಂಡಿದ್ದೆ ನಾನು ಕ್ಲಾಸ್ ಇದ್ಯಾ ಕ್ಲಾಸ್ ಅಲ್ಲಿ ಇದ್ದೀರಪ್ಪ ಶುಕ್ರವಾರ ಬಂದಿದ್ದೀನಿ ಕ್ಲಾಸ್ಗೆ ಬಂದಿರಲಿಲ್ಲ ಮತ್ತೆ ಅದೇ ಆಚೆ ಕೂತ್ಕೋ ನಾನು ನೀನು ಮದುವೆ ಹುಡುಗಿ ಹೆಸರಾಗಿ ಕೇಳಿದ್ನ ಅಡ್ಡ ಸ್ಟೂಡೆಂಟ್ ಏನ್ ಕ್ಲಾಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕೈ ಎತ್ತಿರಿ ಒಂದ್ಸರಿ ಎತ್ಬಿಟ್ಟು ಆಮೇಲೆ ಹೇಳು ಜೋರ ಸ್ಟಾರ್ಟ್ ಏನ್ ಕ್ಲಾಸ್ ಮಾಡಿ ಎಂತ ಕ್ಲಾಸು ನಮ್ಮ ಸಂವಿಧಾನ ಯಾವ ಮಾಡಿದ್ವಿ ಸಂವಿಧಾನದ ಇಬ್ರಿದ್ದೀರಾ ಏನಪ್ಪ ಸಂವಿಧಾನದ ವರ್ಷಗಳು ಯಾವ ವರ್ಷ ತಿಳ್ಕೊಂಡಿದ್ದೀವಪ್ಪ ಯಾವ ವರ್ಷ ತಿಳ್ಕೊಂಡಿದ್ವಿ ಹೇಳ್ತೀವಿ ಯಾರಾದ್ರು ಸಂವಿಧಾನ ರಕ್ಷಣೆ ಯಾವ ವರ್ಷ ತಿಳ್ಕೊಂಡಿದ್ವಿ ಗಣತಂತ್ರ ವ್ಯವಸ್ಥೆ ಮತ್ತೆ ಮತ್ತೇನ್ ಮಾಡಿ ನೀರು ಕುಡಿತೀರಾ ಮಾಡೋದು ಎಲ್ಲ ಕವರ್ ಆಗ್ತಿಲ್ಲ ವಿದ್ಯಾರ್ಥಿಗಳೇ ನಾವು ಮೊದಲೇ ತಿಳ್ಕೊಳ್ಬೇಕಾಗಿರೋದು ಹಕ್ಕುಗಳಂದ್ರೆ ಏನಂತ ಹಕ್ಕುಗಳಂದ್ರೆ ಒಬ್ಬ ವ್ಯಕ್ತಿ ಜೀವಿಸಲು ಅವಶ್ಯಕವಾಗಿ ಮತ್ತೆ ಅವನ ಜೀವನ ಅವಶ್ಯಕತೆಗೆ ತುಂಬಾ ಮುಖ್ಯವಾದ ಕ್ರಮಗಳನ್ನ ನಾವು ಹಕ್ಕುಗಳು ಅಂತ ಕರಿತೀವಿ ಏನಂತ ಕರಿತೀವಿ ಅವಶ್ಯಕವಾದ ಕ್ರಮಗಳೇ ಹಕ್ಕುಗಳು ಅವಶ್ಯಕವಾದ ಕ್ರಮಗಳೇ ಹಕ್ಕುಗಳು ಅದರಲ್ಲಿ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಅಂದ್ರೆ ಸರ್ಕಾರವು ಅಥವಾ ಕಾನೂನು ನಮಗೆ ನೇರವಾಗಿ ನೀಡಿರ್ತಕ್ಕಂಥ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಈ ಒಂದು ಮೂಲಭೂತ ಹಕ್ಕುಗಳನ್ನ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಲಿ ಅಥವಾ ರಾಜ್ಯ ಸರ್ಕಾರ ಆಗಿರ್ಲಿ ನಮ್ಮಿಂದ ಅವನ ಕಿತ್ಕೊಳ್ಳಕ್ ಆಗೋದಿಲ್ಲ ಮತ್ತೆ ಯಾವೊಬ್ಬ ಅಧಿಕಾರಿಯ ಆಡಳಿತಾಧಿಕಾರಿಯ ಒಬ್ಬ ರಾಜಕಾರಣಿಯ ಹಸ್ತಕ್ಷೇಪ ಈ ಒಂದು ಮೂಲಭೂತ ಹಕ್ಕುಗಳಲ್ಲಿ ಆಗಲ್ಲ ಈ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ 4ನೇ ಭಾಗದಲ್ಲಿ ಅಳವಡಿಸಲಾಗಿದೆ ಅಂದ್ರೆ ಈ ಮೂಲಭೂತ ಹಕ್ಕುಗಳಲ್ಲಿ ನೀವೀಗಾಗಲೇ ತಿಳಿದಿರುವಂತೆ ಮೂಲಭೂತ ಹಕ್ಕುಗಳು ಎಷ್ಟು ಅಂತ ಹೇಳಿದಿರಾ ಗೊತ್ತಾ ಹೇಳಮ್ಮ ಸಮಾನತೆ ಹಕ್ಕು ಶೋಷಣೆ ವಿರುದ್ಧ ಸಮಾನತೆ ಹಕ್ಕು ಧಾರ್ಮಿಕ ಹಕ್ಕು ಸಂಸ್ಕೃತಿ ಹಕ್ಕು ಸಂವಿಧಾನದ ಹಕ್ಕು ಹೌದಾ ಹೌದೇನ್ರಿ ಅಲ್ವಾ ಹೌದಲ್ವಾ 4 ಗಂಟೆಗೆ ಇದೆಯಮ್ಮ ಇನ್ನೂ 2 ತಪ್ಪು ಇದೆಯಾ ಮೂಲಭೂತ ಹಕ್ಕುಗಳಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಆಗಬಹುದು ಅದರಲ್ಲಿ ಒಂದು ಸಮಾನತೆ ಹಕ್ಕು ಮತ್ತೆ ಸ್ವಾತಂತ್ರ್ಯದ ಹಕ್ಕು ಮತ್ತು ಶೋಷಣೆ ವಿರುದ್ಧದ ಹಕ್ಕು ಮತ್ತು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಕೊನೆಯದಾಗಿ 6ನೇ ಒಂದು ಹಕ್ಕು ಸಂವಿಧಾನದ ಪರಿಹಾರ ಹಕ್ಕು ನಿಮ್ಗಾಗಲೇ ತಿಳಿದಿರುವಂತೆ ಎಲ್ಲರಿಗೂ ಗಮನದಲ್ಲಿರುವಂತೆ ಅಥವಾ ಎಲ್ಲರ ಬಾಯ್ಪಾಟಾಗಿರ್ತಕ್ಕಂಥ ಹಕ್ಕುಗಳಲ್ಲಿ ಸಮಾನತೆ ಸ್ವಾತಂತ್ರ್ಯ ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಹಕ್ಕು ನಿಮಗೆ ತಿಳಿದಿದೆ ಇನ್ನು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನದ ಪರಿಹಾರ ಹಕ್ಕು ಇವು 6 ಹಕ್ಕುಗಳು ಸಂವಿಧಾನದ ಮೂಲಭೂತ ಹಕ್ಕುಗಳು ಇದರ ಹಿಂದೆ 5 ಹಕ್ಕುಗಳಿತ್ತು ಆಸ್ತಿ ಹಕ್ಕು ಅಂತ ಅದನ್ನ 2007 ತಿದ್ದುಪಡಿ ಪ್ರಕಾರ ಆಸ್ತಿ ಹಕ್ಕು ಅಂತ ಕರೀತಾರೆ ಅದು ಬೇರೆ ಸೇರ್ಕೊಂಡಿದೆ ಅದು ಸೇರ್ಕೊಂಡು ಯಾವ್ದು ಸೇರ್ಕೊಂಡಿದೆ ಅಂತ ಆಮೇಲೆ ಹೇಳ್ತೀನಿ ಈಗ ಪ್ರಸ್ತುತದಲ್ಲಿ ಈಗ ಇರ್ತಕ್ಕಂಥವು 6 ಹಕ್ಕುಗಳು ಬರ್ಕೊಂಡಿದ್ದೀರಾ ಆಯ್ತಾ ಇನ್ನೂ ಆಗಿಲ್ವಾ
ಫಿಫ್ತ್ ಒನ್ ಕಾಣಿಸ್ತಾ ಇಲ್ವಾ? ಬರ್ಕೊಳ್ಳಿ ಹೇಳ್ತಾ ಕೇಳಿಸ್ತಾ ಹೋಗ್ಲಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಗೊತ್ತಾಯ್ತಾ? ಬರ್ಕೊಂಡಿದ್ದೀರಾ? ಬೇಗ ಆಯ್ತಾ? ಬುಕ್ಸ್ ಎಲ್ಲ ಐತಮ್ಮ ಆಯ್ತಾ? ವಿದ್ಯಾರ್ಥಿಗಳೇ, ಈ ಮೂಲಭೂತ ಹಕ್ಕುಗಳು 6. ಈ 6 ಹಕ್ಕುಗಳನ್ನ ನಾವು ಒಂದು ವೇಳೆ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಯಾವುದಕ್ಕಾದ್ರೂ ಧಕ್ಕೆ ಬಂದಾಗ ಆ ಒಂದು ಹಕ್ಕನ್ನ ನಮ್ಮಿಂದ ಕಾಪಾಡ್ಕೊಳಕ್ ಆಗಲಿಲ್ಲ ಅಂದ್ರೆ ನಾವು ಹೈಕೋರ್ಟಿನ ಮೊರೆ ಹೋಗ್ಬೋದು. ಯಾವ ಕೋರ್ಟಿನ ಮೊರೆ ಹೋಗ್ಬೋದು? ಯಾವ ಕೋರ್ಟಿನ ಮೊರೆ ಹೋಗ್ಬೋದು ಅಂತ ಹೇಳಿದ್ರೆ ಹೈಕೋರ್ಟಿನ ಮೊರೆ ಹೋಗ್ಬೋದು. ಈ ಒಂದು ಮೂಲಭೂತ ಹಕ್ಕುಗಳನ್ನ ನಾವೀಗಾಗಲೇ ಹೇಳಿದ್ದೀವಿ. ಸಂವಿಧಾನವು ಅನೇಕ ಒಂದು ಅಂಶಗಳನ್ನ ಬೇರೊಂದು ಸಂವಿಧಾನದಿಂದ ಎಲ್ಲರೂ ಪಡೆದಿಲ್ಲ ಅಂತ ಈ ಒಂದು ಅಂಶ ಮೂಲಭೂತ ಹಕ್ಕುಗಳು ಎನ್ನುವ ಅಂಶವನ್ನ ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎಲ್ಲರೂ ಪಡೆದಿದ್ವಿ. ಅಮೆರಿಕ ಸಂವಿಧಾನದಿಂದ ಎಲ್ಲರೂ ಪಡೆದಿದ್ವಿ. ಆ ಒಂದು ಅಮೆರಿಕದ ದೇಶವನ್ನ ನಿಮ್ಮ ಕಣ್ಣಿನ ತರ್ತಾ ಇದ್ದೀನಿ ನೋಡಿ. ಈಗ ಏನಿದು ಅಮೆರಿಕ? ಯಾವ ಮ್ಯಾಪು? ಲಾಸ್ಟ್ ಒನ್ ನಿಂದ ಕುತ್ಕೊಂಡು ಮಾತಾಡ್ತಾರಮ್ಮ. ಇನ್ನು ಕುತ್ಕೊಂಡ್ರೆ ಪರವಾಗಿ ಮಾತಾಡೋರು ಜೀವನ ತೋರಿಸ್ತೀವಿ ಅಷ್ಟೇ. ಓಕೆನಪ್ಪ, ಕಷ್ಟ ಆಗತ್ತೆ. ನೋಡಿ ಗಮನ ಇಟ್ಟು ನೋಡ್ತಾ ಇದ್ದೀರಾ? ಯಾವ ಮ್ಯಾಪ್ ಅಂತ ಹೇಳಿದ್ರು? ವಿಶ್ವ ಮ್ಯಾಪು. ಇಲ್ಲಿ 7 ಖಂಡಗಳು ಕೂಡ ಇದ್ದಾವೆ. 160ಕ್ಕೂ ಹೆಚ್ಚಿನ ದೇಶಗಳು ಕೂಡ ಇದ್ದಾವೆ. ಮತ್ತೆ ಅದರಲ್ಲಿ ಭಾರತ ಕೂಡ ಇದೆ. ಈ ಭಾಗ ಭಾರತ. ಈ ಭಾರತದಿಂದ ಪೂರ್ವಕ್ಕೆ ಇರ್ತಕ್ಕಂಥದ್ದು, ಪಶ್ಚಿಮಕ್ಕೆ ಇರ್ತಕ್ಕಂಥದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನ. ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಎಲ್ಲರೂ ಕಾಣ್ತಾ ಇದೆಯಾ? ಈ ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನ ಆ ಅಮೆರಿಕ ಸಂವಿಧಾನದಿಂದ ನಾವು ಈಗಾಗಲೇ ತಿಳ್ಕೊಂಡಂತ ಮೂಲಭೂತ ಹಕ್ಕುಗಳು ಎಂಬುದನ್ನ ಎಲ್ಲರೂ ಪಡೆದ ಇದ್ದೀವಿ. ಕಾಣ್ತಾ ಇದೆಯಾ? ನೋಡಿದ್ದೀರಾ? ಸರಿನಾ? ಯಾವ ದೇಶದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎಲ್ಲರೂ ಪಡೆದಿದ್ದೇವೆ? ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎಲ್ಲರೂ ಪಡೆದಿದ್ದೇವೆ ಅಂತ ಹೇಳಿದ್ವಿ. ಹಾಗಾದರೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಕುತ್ಕೊಂಡು ತಲೆಬಸನ್ನು ಹೇಳಿದೆ ಅಂತ ಹೇಳ್ತೇನೆ ನಾನು. ಯಾವ ಕೈ ಕೇಳಪ್ಪ ನೀನು. ಸಂವಿಧಾನದ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವುವು? ಸಮಾನತೆ ಹಕ್ಕು. ಹೇಳ್ತಾನೆ ಇಲ್ಲಿ ಈ ಕಡೆ ತಿಳ್ಕೊಂಡ್ಬಿಡ್ತೀರ. ಯಾರು ಕ್ವಶನ್ ಕೇಳಿ ಕೂಡ ಗೊತ್ತಿಲ್ಲ, ಸುಮ್ಮನೆ ಇಟ್ಕೊಂತೀನಿ. ನಾಚಿಕೆ ಇರ್ತವೆ. ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು, ಸಂವಿಧಾನ ಪರಿಹಾರದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಮಸ್ತು, ವೆರಿ ಗುಡ್. ಹೌದಾ? ಹೌದಾ? ಎಲ್ಲರೂ ಕೇಳಿಸ್ಕೊಂಡ್ರ? ವಾಟ್ ಇಸ್ ಯುವರ್ ನೇಮ್? ಪ್ರವೀಣ್. ಪ್ರವೀಣ್ ತುಂಬಾ ಚೆನ್ನಾಗಿ ಆನ್ಸರ್ ಹೇಳಿದ್ದಾರೆ. ಎಲ್ಲರೂ ಕ್ಲಾಸ್ ಮಾಡಿ. ಎಸ್ ಫ್ರೆಂಡ್, ಈಗಾಗಲೇ ಮೂಲ ಹಕ್ಕು ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ದ್ರ ಬಗ್ಗೆ?
ಹಾಗಾದ್ರೆ ಹಕ್ಕುಗಳು ಅಂದ್ರೆ ಏನು ಗೊತ್ತಾಗಿದೆ ವಿದ್ಯಾರ್ಥಿಗಳೇ? ಕರ್ತವ್ಯ ಅಂದ್ರೆ ಏನ್ರಿ? ಏನಪ್ಪ ಕರ್ತವ್ಯ ಅಂದ್ರೆ? ನಮ್ಗೆ ಹೇಳಿದಂತ ಕೆಲಸವನ್ನ ನಿಭಾಯಿಸೋದು ಕರ್ತವ್ಯನಾ? ಹೌದಾ? ಹೌದಲ್ವೇ? ಏನಮ್ಮ ಹೌದಲ್ಲ? ಏನಮ್ಮ ಜೋರ ಹೇಳಮ್ಮ. ನಿನ್ ಬ್ಯಾನ ಕಟ್ ಮಾಡಲ್ಲ, ನಿನ್ ಬೈನ್ ಹಾಕಲ್ಲ. ಅವ್ರು ಬಹಳ ಮಾತಾಡಿದ್ರೆ ಜೋರ ಮಾತಾಡಿದ್ರೆ ಅಂತ ಹೇಳಿ ಹತ್ತು ಬೈನ್ ಹಾಕಲ್ಲ. ಕುತ್ಕೊಮ್ಮ, ಬಹಳ ಖುಷಿ ಆಯ್ತು. ಯಾವುದು ನಾವ್ ಹೇಳಿ ಕೆಲಸ ಮಾಡಬೇಕು ಕರ್ತವ್ಯ ಅಲ್ವಾ? ವಿದ್ಯಾರ್ಥಿಗಳೇ, ನಮ್ಮ ದೇಶಕ್ಕೆ ರಾಜ್ಯಕ್ಕೆ ನಾವು ಇಚ್ಛಾಪೂರ್ವಕವಾಗಿ ಮತ್ತು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾದಂತ ಕೆಲಸ ಕಾರ್ಯವನ್ನ ನಾವು ಕರ್ತವ್ಯ ಅಂತ ಕರಿತೀವಿ. ಅದರಲ್ಲಿ ಮೂಲಭೂತ ಕರ್ತವ್ಯ ಅಂದ್ರೆ ಯಾವುದು? ಮೂಲಭೂತ ಕರ್ತವ್ಯ. ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಇದೆ. ಸಮಾನತೆ ಇದೆ, ಸ್ವಾತಂತ್ರ್ಯ ಇದೆ, ಶೋಷಣೆ ವಿರುದ್ಧದ ನ್ಯಾಯವನ್ನ ಪಡೆದ ಹಕ್ಕಿದೆ, ಮತ್ತೆ ಶೈಕ್ಷಣಿಕ ಹಕ್ಕಿದೆ, ಸಾಂಸ್ಕೃತಿಕ ಹಕ್ಕಿದೆ. ಈ ಎಲ್ಲ ಹಕ್ಕುಗಳನ್ನ ನಾವು ಸಂವಿಧಾನದಿಂದ ಕಾನೂನಿಂದ ಸರ್ಕಾರದಿಂದ ನಾವು ಪಡ್ಕೊಂಡಿರ್ತಕ್ಕಂಥದ್ದಲ್ವಾ? ನಾವು ಪಡ್ಕೊಂಡಿರೋದು ಅಂತ ಪಡ್ಕೊಂಡಿರೋ ದೇಶಕ್ಕೆ ಸಂವಿಧಾನಕ್ಕೆ ನಾವೇನೋ ತಿಳಿಸಿ ಕೊಡ್ಬೇಕಲ್ವಾ? ಕೊಡ್ಬೇಕಾ ಬೇಡ? ಕೊಡ್ಬೇಕು ಅಂದ್ರೆ ನಾವು ದೇಶದ ರಾಜ್ಯಕ್ಕೆ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಕರ್ತವ್ಯ. ಕರ್ತವ್ಯ ಅಂದ್ರೆ ಒಬ್ಬ ವ್ಯಕ್ತಿ ದೇಶ ಅಥವಾ ರಾಜ್ಯಕ್ಕೆ ಕೊಡಬೇಕಾದಂತ ಮಾಡಲೇಬೇಕಾದಂತ ಒಂದು ಕೆಲಸ ಕರ್ತವ್ಯ ಆಗಿರುತ್ತೆ. ಅದರಲ್ಲಿ ಮೂಲಭೂತ ಕರ್ತವ್ಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ದೇಶ ಅಥವಾ ರಾಜ್ಯಕ್ಕೆ ತನ್ನ ಸ್ವ ಇಚ್ಛೆಯಿಂದ ಮಾಡಬೇಕಾದಂತಹ ಒಂದು ಕಾರ್ಯವೇ ಮೂಲಭೂತ ಕರ್ತವ್ಯ ಆಗಿರುತ್ತೆ. ಈ ಮೂಲಭೂತ ಕರ್ತವ್ಯಗಳು 11 ಇದಾವೆ. ಎಷ್ಟಿದಾವೆ? 11 ಇದಾವೆ. ಅವ್ಯಾವ ನಾನು ಹೇಳಿದ್ ಕೇಳ ಅವನ್ ತೆಗಿನ್ ಕೇಳ್ತೀನಿ. ಹನ್ನೊಂದು ಮೂಲಭೂತ ಕರ್ತವ್ಯಗಳಿದಾವೆ. ಈ ಒಂದು 11 ಮೂಲಭೂತ ಕರ್ತವ್ಯಗಳಲ್ಲಿ ಏನು ಆಯ್ತಾ? ಒಂದೊಂದು ಇಷ್ಟೊತ್ತಾಗ ವಿದ್ಯಾರ್ಥಿಗಳೇ, ನಿಮ್ಗಾಗಲೇ ತಿಳಿದಿದೆ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? 1000 ಇಷ್ಟಲ್ಲ 1000 ಬಂದ ಸಂವಿಧಾನ ಜಾರಿಗೆ. ಎಷ್ಟರಲ್ಲಿ ಸಂವಿಧಾನ ಜಾರಿಗೆ ಬಂದಿದ್ದು? ಜನವರಿ ಮೇ ಬಿ ಒಂದು 20 ಸಂವಿಧಾನ ಜನವರಿ 26, 1950 ಜಾರಿಗೆ ಬಂತು. ಈ ಸಂವಿಧಾನ ಜಾರಿಗೆ ಬಂದಾಗ ನಮ್ಗೆ ಯಾವುದೇ ರೀತಿ ಕರ್ತವ್ಯ ಅನ್ನೋದನ್ನ ಸಂವಿಧಾನದಲ್ಲಿ ಅಳವಡಿಸಿರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಕರ್ತವ್ಯಗಳನ್ನು ನೀಡಿದ್ರು, ಬಟ್ ಹಕ್ಕುಗಳನ್ನು ನೀಡಿದ್ರು, ಬಟ್ ಕರ್ತವ್ಯ ನೀಡಿರಲಿಲ್ಲ. 1972 ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಇಂದಿರಾ ಗಾಂಧಿ ಯಾರು?